ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ನಿಮಗೆ ಆರಾಧನೆ. ಪ್ರಿಯರೇ, ನಾವು ಕರ್ತನ ದೈವಿಕ ಪ್ರೀತಿಯಲ್ಲಿ ಜೀವಿಸಬೇಕು. ಒಬ್ಬ ವ್ಯಕ್ತಿ ತಾನು ಪರಿಶುದ್ಧತೆಯನ್ನು ಹೊಂದಿದ್ದಾನೆ ಎಂಬುದಾಗಿ ಹೇಳಿಕೊಳ್ಳಬಹುದು. ಆದರೆ ಆತನು ದೈವಿಕ ಪ್ರೀತಿಯನ್ನು ಪ್ರಕಟಿಸದಿದ್ದರೆ ಆಗ ಅವನಲ್ಲಿರುವಂಥದ್ದು ಯಥಾರ್ಥವಾದ ಪವಿತ್ರತೆಯಲ್ಲ, ಅದು ಫರಿಸಾಯರ ನೀತಿವಂತಿಕೆಯಾಗಿದೆ. ಇನ್ನು ಕೆಲವರು ತಾವು ಎಲ್ಲರನ್ನ ವಿಶೇಷವಾಗಿ ಪ್ರೀತಿಸುತ್ತೇವೆ ಎಂಬುದಾಗಿ ಹೇಳಿಕೊಳ್ಳಬಹುದು. ಆದರೆ ಅವರ ಜೀವನದಲ್ಲಿ ಪರಿಶುದ್ಧತೆಯಾಗಲಿ ನೀತಿವಂತಿಕೆಯಾಗಲಿ ಇಲ್ಲವಾದಲ್ಲಿ ಅವರೂ ಸಹ ಭ್ರಾಂತಿಯಲ್ಲಿದ್ದಾರೆ ಮತ್ತು ತಮ್ಮ ಮನಸ್ಸಿನ ಹುಚ್ಚು ಕಲ್ಪನೆಯನ್ನು ದೈವಿಕ ಪ್ರೀತಿಯೆಂದು ತಪ್ಪಾಗಿ ಭಾವಿಸಿ ವಂಚಿಸಲ್ಪಡ್ತಾರೆ. ಫರಿಸಾಯರಲ್ಲಿ ಒಂದು ವಿಧವಾದಂಥ ಒಂದು ಗಡಸಾದ ಮತ್ತು ಒಣಗಿ ಹೋದ ನೀತಿವಂತಿಕೆ ಇತ್ತು. ಅವರು ಎಲುಬುಗೂಡುಗಳಂತೆ ಕಠಿಣವಾಗಿ ಅಸಹ್ಯವಾಗಿ ಕಂಡು ಬರ್ತಾ ಇದ್ದರು. ಅವರು ಕೆಲವು ಸತ್ಯಾಂಶಗಳನ್ನು ಹೊಂದಿದ್ದರು, ಆದರೆ ಅವೆಲ್ಲವೂ ವಿರೂಪಗೊಂಡಿದ್ದವು ಮತ್ತು ಬಾತುಕೊಂಡಿದ್ದವು. ಯೇಸುವಿನಲ್ಲಿ ಎಲ್ಲ ಸತ್ಯವು ನೆಲೆಗೊಂಡಿತ್ತು. ಆತನು ಫರಿಸಾಯರಿಗಿಂತ ಹೆಚ್ಚಾಗಿ ದೇವರ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದ್ದ ಒಂದೊಂದು ಚುಕ್ಕೆಯನ್ನು ಒಂದೊಂದು ಒತ್ತಕ್ಷರವನ್ನು ಸಮರ್ಥಿಸಿ ಪ್ರತಿಪಾದಿಸಿದನು. ಆದರೆ ಆತನು ಕೇವಲ ಎಲುಬಾಗಿರಲಿಲ್ಲ, ಎಲುಬುಗಳ ಮೇಲೆ ಮಾಂಸವು ಆವರಿಸಿತ್ತು. ಏಕೆಂದರೆ ದೇವಮಾನವನನ್ನು ಸೃಷ್ಟಿಸಿದ ಆ ಉದ್ದೇಶವನ್ನು ಇಟ್ಟುಕೊಂಡಿದ್ದರು. ಸತ್ಯಕ್ಕೆ ಪ್ರೀತಿಯ ಒದಗಿ ಇರ್ತದೆ. ಯೇಸು ಸತ್ಯವನ್ನು ನುಡಿದನು, ಆದರೆ ಆತನ ಮಾತು ಪ್ರೀತಿಯಿಂದ ಕೂಡಿತ್ತು. ಎಫೆಸ 4ನೇ ಅಧ್ಯಾಯ 15 ನೀವು ಗಮನಿಸುವುದಾದರೆ ಅಲ್ಲಿ ನಾವು ನೋಡ್ತೇವೆ, ಆದರೆ ಪ್ರೀತಿಯಲ್ಲಿ ಸತ್ಯವನ್ನು ಮಾತನಾಡುತ್ತಾ ಎಲ್ಲ ವಿಷಯಗಳಲ್ಲಿ ತಲೆಯು ತಾನೇ ಆಗಿರುವ ಕ್ರಿಸ್ತನಲ್ಲಿ ಬೆಳೆಯಿರಿ. ಪ್ರಿಯರೇ, ಇಲ್ಲಿ ಸತ್ಯವನ್ನು ಮಾತನಾಡುತ್ತಾ ಎಲ್ಲ ವಿಷಯಗಳಲ್ಲಿ ನೀವು ಆತನ ತಲೆಯು ತಾನೇ ಆಗಿರುವಂತೆ ಕ್ರಿಸ್ತನಲ್ಲಿ ಬೆಳೀರಿ ಎಂಬುದಾಗಿ ನಾವು ನೋಡ್ತೇವೆ. ಆತನ ಮಾತಿನಲ್ಲಿ ಅಧಿಕಾರವಿತ್ತು, ಆದರೆ ಆ ಅಧಿಕಾರ ಕರುಣೆಯಿಂದ ಕೂಡಿತ್ತು. ಇಲ್ಲಿ ಗಮನಿಸಿ, ಲೂಕ 4ನೇ ಅಧ್ಯಾಯ 22-36 ಗಮನಿಸಿ. ಎಲ್ಲರೂ ಆತನಿಗೆ ಸಾಕ್ಷಿ ಕೊಟ್ಟು ಆತನ ಬಾಯಿಂದ ಹೊರಟು ಕೃಪಾ ವಾಕ್ಯಗಳಿಗಾಗಿ ಆಶ್ಚರ್ಯಪಟ್ಟು, ಈತನು ಯೋಸೇಫನ ಮಗನಲ್ಲವೇ ಅಂದರು. ಆಗ ಅವರೆಲ್ಲರೂ ಬೆರಗಾಗಿ, ಇದೆಂಥ ಮಾತಾಗಿದೆ, ಇದು ಅಧಿಕಾರದಿಂದಲೂ ಬಲದಿಂದಲೂ ಅಶುದ್ಧಾತ್ಮಗಳಿಗೆ ಅಪ್ಪಣೆ ಕೊಡಲು ಅವು ಹೊರಗೆ ಬರುತ್ತವಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆತನಲ್ಲಿ ಅಧಿಕಾರ ಇದೆ. ಆ ಅಧಿಕಾರ ನಮ್ಮನ್ನು ಉನ್ನತಕ್ಕೆ ನಡೆಸ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ನಿಮ್ಮ ಕರುಣೆಗಾಗಿ ಪ್ರಾರ್ಥಿಸ್ತೇನೆ, ನಿಮ್ಮ ಕೃಪೆಗಾಗಿ ಪ್ರಾರ್ಥಿಸ್ತೇನೆ, ನಿಮ್ಮ ಪ್ರೀತಿಗಾಗಿ ಪ್ರಾರ್ಥಿಸ್ತೇನಪ್ಪ. ಈ ಮಕ್ಕಳು ಕರುಣೆಯನ್ನು ಪ್ರೀತಿಯನ್ನು ಅಪ್ಪ ದೇವರೇ ಕಳೆದುಕೊಂಡಿದ್ದಾರೆ ಸ್ವಾಮಿ. ಇಲ್ಲಿನ ಜನ ನಿಂದೆಗಳ ಮೇಲೆ ನಿಂದೆಗಳು ಸ್ವಾಮಿ, ಮತ್ತೊಬ್ಬರನ್ನು ದೂಷಿಸುವುದರಲ್ಲೇ ಅವರ ಬದುಕು ಕಳೀತಾ ಇದ್ದಾರಪ್ಪ.
ಅವನು ಸರಿಲ್ಲ, ಇವನು ಸರಿಲ್ಲ ಎಂಬುದಾಗಿ ದೇವರೇ, ಹೀಗೆ ದುರಾತ್ಮ ಆವಿಗಳಲ್ಲಿ ನಡೀತಾ ಇರ್ತಕ್ಕಂಥ ಈ ಮಕ್ಕಳನ್ನು ನಿಮ್ಮ ಪಾದದಲ್ಲಿ ಇಟ್ಟುಕೋ ಸ್ವಾಮಿ. ಸಹಾಯ ಮಾಡಿ, ಮಕ್ಕಳನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ.